ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 59. ಮಾರನೆಯ ದಿನ ಬೆಳಗ್ಗೆ 10 ಗಂಟೆ ದಾಟಿತ್ತು. ಆದಿತ್ಯ ಕಾಲೇಜಿಗೆ, ಅವನಿ ಬ್ಯಾಂಕಿಗೆ ಹೋಗಿದ್ದರು. ಸವಿತಾ ಅಡುಗೆ ಮನೆಯ ಕೆಲಸ ಮುಗಿಸಿ ದೇವರ ಫೋಟೋ ಮುಂದೆ ನಿಂತು ದೀಪ ಹಚ್ಚುತ್ತಿದ್ದರು. ಅಷ್ಟರಲ್ಲಿ ಮನೆಯ ಹೊರಬಾಗಿಲನ್ನು ಯಾರೋ ಜೋರಾಗಿ ತಟ್ಟಿದ ಸದ್ದಾಯಿತು. ಸವಿತಾ ಮೆಲ್ಲನೆ ಬಂದು ಬಾಗಿಲು ತೆರೆದರು. ಹೊರಗೆ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅವರಿಗೆ ಒಂದು ಕ್ಷಣ ಉಸಿರು ಸ್ತಬ್ಧವಾದಂತಾಯಿತು. ಶಶಿಧರ ಮತ್ತು ಅವರ ಜೊತೆಗೆ ಇಬ್ಬರು ಊರಿನ ಗಣ್ಯರು ಅಲ್ಲಿ ನಿಂತಿದ್ದರು. ಬನ್ನಿ ಶಶಿಧರಣ್ಣ, ಬನ್ನಿ. ಗೊಂದಲದಲ್ಲೇ ಅವರನ್ನು ಒಳಗೆ ಆಹ್ವಾನಿಸಿದರು ಸವಿತಾ. ಈ ಹೊತ್ತಲ್ಲಿ ಯಾರೂ ಇಲ್ವಲ್ಲ, ಆದಿತ್ಯ ಕಾಲೇಜಿಗೆ ಹೋಗಿದ್ದಾನೆ, ಏನಾದರೂ ವಿಷಯ ಇತ್ತಾ? ಗಾಬರಿಯಿಂದಲೇ ಕೇಳಿದರು. ಅವರ ಮನಸ್ಸಿನಲ್ಲಿ ಒಂದು ಕ್ಷಣ ಆದಿತ್ಯ ಏನಾದರೂ ಗಲಾಟೆ ಮಾಡಿಕೊಂಡ ಎಂಬ ಭಯ ಮಿಂಚಿ ಹೋಯಿತು. ಶಶಿಧರ ಮತ್ತು ಜೊತೆಯಲ್ಲಿದ್ದವರು ಹಾಲಿನ ಸೋಫಾ ಮೇಲೆ ಕುಳಿತುಕೊಂಡರು. ಶಶಿಧರನ ಮುಖದಲ್ಲಿ ನಗು ಇರಲಿಲ್ಲ, ಬದಲಾಗಿ ಒಂದು ರೀತಿಯ ಕಠಿಣತೆ ಇತ್ತು. ಇರ್ಲಿ ಸವಿತಾ, ಆದಿತ್ಯ ಇಲ್ದಿದ್ರೇನು, ನಿನ್ನ ಹತ್ರನೇ ಒಂದು ಮುಖ್ಯವಾದ ಮಾತಾಡಬೇಕಿತ್ತು ಎಂದ ಶಶಿಧರ್ ಗಂಭೀರವಾಗಿ. ಸವಿತಾ ಸಂಕೋಚದಿಂದಲೇ ಇರ್ಲಿ ಅಣ್ಣ, ಮೊದಲೇನಾದರೂ ಕುಡಿಯೋಕೆ ತರ್ತೀನಿ, ಕಾಫಿ ಅಥವಾ ಟೀ ಕೇಳಿದರು. ಶಶಿಧರ ಕೈ ಎತ್ತಿ ಸನ್ನೆಯಲ್ಲೇ ಬೇಡವೆಂದರು. ಏನೂ ಬೇಡ ಸವಿತಾ, ನಾವಿಲ್ಲಿ ಉಪಚಾರಕ್ಕೆ ಬಂದಿಲ್ಲ ಎಂದ. ಶಶಿಧರ ಸೋಫಾ ಮೇಲೆ ಒರಗಿ ಕುಳಿತು ತನ್ನ ಪಕ್ಕದಲ್ಲಿದ್ದವರಿಗೆ ಒಮ್ಮೆ ನೋಡಿ ಮತ್ತೆ ಸವಿತಾ ಕಡೆ ತಿರುಗಿದ. ನೋಡು ಸವಿತಾ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಮೊದಲೇ ನಿಮ್ಮ ಮಗ ಆದಿತ್ಯನ ಬಗ್ಗೆ ಈ ಊರಲ್ಲಿ ಅಂಥ ಒಳ್ಳೆ ಮಾತೇನೂ ಇರಲಿಲ್ಲ. ಚಿಕ್ಕಂದ್ಲಿಂದನೂ ಅವನದ್ದು ಅದೇ ಹಠ, ಅದೇ ಉದ್ದಟತನ. ಏನೋ ಈಗ ಮಾಸ್ತರ್ ಆಗಿದ್ದಾನೆ ಅಂತ ನಾವು ಸುಮ್ಮನಿದ್ದೀವಿ. ಆದರೆ ಈಗ ನಿನ್ನ ಸೊಸೆ ಕೂಡ ಅವನ ದಾರಿಯಲ್ಲೇ ಹೊರಟಂತಿದೆ. ವ್ಯಂಗ್ಯವಾಗಿ ನಕ್ಕರು. ಆ ನಗುವಿನ ಹಿಂದೆ ಒಂದು ರೀತಿಯ ಅಸಹ್ಯವಿತ್ತು. ಸವಿತಾಗೆ ದಿಗಿಲಾಗಿತ್ತು. ಏನಾಯಿತು ಎನ್ನುವಂತೆ ಯೋಚಿಸುತ್ತಾ ಅವರ ಮುಖವನ್ನೇ ನೋಡಿ, ಏನಾಯಿತು ಅಣ್ಣ, ಆತಂಕದಿಂದ ಕೇಳಿದರು. ಶಶಿಧರ ಕುಳಿತಲ್ಲಿಂದಲೇ ಸ್ವಲ್ಪ ಮುಂದೆ ಬಾಗಿ ತಣ್ಣನೆಯ ದನಿಯಲ್ಲಿ ಹೇಳಿದರು. ನಿನ್ನ ಸೊಸೆ ಅವನಿ ಇವತ್ತು ಬೆಳಗ್ಗೆ ಅವಳು ಪಾರ್ವತಿ ಮನೆಗೆ ಬಂದಿದ್ಲಂತೆ. ಅಷ್ಟೇ ಅಲ್ಲದೆ ರಾಧಾ ಮದುವೆ ವಿಷಯದಲ್ಲಿ ತಲೆ ಹಾಕಿ ಪಾರ್ವತಿ ತಲೆ ಕೆಡಿಸೋ ಪ್ರಯತ್ನ ಮಾಡಿದ್ದಾಳೆ. ಮದುವೆ ಮಾಡಬೇಡಿ, ಮಗಳನ್ನ ಓದಿಸಿ ಅಂತೆಲ್ಲ ಸಲಹೆ ಕೊಟ್ಟಿದ್ದಾಳಂತೆ. ನಾವೆಲ್ಲ ಕೂತ್ ನಿರ್ಧಾರ ಮಾಡಿರೋ ವಿಷಯದಲ್ಲಿ ಒಬ್ಳು ಹೊರಗಿನ ಹೆಂಗ್ಸ್ ಬಂದು ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂದ ಶಶಿಧರ್. ಅವನಿ ಸುಳ್ಳು ಹೇಳಿ ಪಾರ್ವತಿ ಮನೆಗೆ ಹೋಗಿದ್ದಾಳೆ ಎಂಬುದು ಅವರಿಗೆ ಕಲ್ಪನೆಗೂ ಮೀರಿದ್ದಾಗಿತ್ತು. ಸವಿತಾ, ರಾಧಾ ನಮ್ಮನೆ ಹುಡುಗಿ, ಅವಳಿಗೊಂದು ನೆಲೆ ಸಿಗಲಿ ಅಂತಾನೆ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನಿನ್ನ ಸೊಸೆ ಬಂದು ಅವಳ ಮನಸ್ಸನ್ನು ಹದಗೆಡ್ಸೋದು ಸರಿಯಲ್ಲ. ನೀವು ಈ ಊರಲ್ಲಿ ಮರ್ಯಾದೆಯಿಂದ ಬದುಕ್ತಾ ಇದ್ದೀರಿ, ಆ ಮರ್ಯಾದೆಯನ್ನು ಹಾಗೆ ಉಳಿಸ್ಕೊಳ್ಳಿ. ಮದುವೆ ನಿಶ್ಚಯ ಆಗಿರೋ ಮನೆಗೆ ಹೋಗಿ ಈ ರೀತಿ ಅಪಸ್ವರ ಎತ್ತೋದು ನಮ್ಮ ಸಂಸ್ಕೃತಿಗೆ ಹೊಂದಲ್ಲ. ಇದನ್ನೇ ಒಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ಮತ್ತೊಮ್ಮೆ ಈ ರೀತಿ ಆಗಬಾರ್ದು ಎಂದು ಎಚ್ಚರಿಕೆಯ ಧಾಟಿಯಲ್ಲಿ ನುಡಿದ ಶಶಿಧರ್. ಸವಿತಾ ಕೂಡ ಹೆದರಿ ಹಿಂದೆ ಸರಿಯುವವರಲ್ಲ. ಆದಿತ್ಯ ಚಿಕ್ಕವನಿದ್ದಾಗ ಜಗಳ ಮಾಡಿರ್ಬೋದು ಅಣ್ಣ, ಆದರೆ ಅವನು ಯಾವತ್ತೂ ಅನ್ಯಾಯದ ಪರ ನಿಂತವನಲ್ಲ. ಈಗ ನನ್ನ ಸೊಸೆ ಅವನಿ ಕೂಡ ಅಷ್ಟೇ. ಅವಳೇನೋ ಒಳ್ಳೇದು ಮಾಡೋಕೆ ಅಂತಾನೆ ಪಾರ್ವತಿ ಮನೆಗೆ ಹೋಗಿರ್ತಾಳೆ ಎಂದರು. ನಿಮ್ಮ ಹೋರಾಟ ನ್ಯಾಯ ನೀತಿ ನೀವೇ ಇಟ್ಕೊಳ್ಳಿ, ನಮ್ಮ ತನಕ ಬರೋದು ಬೇಡ. ರಾಧಾ ಮನಸ್ಸು ಬಹಳ ಸೂಕ್ಷ್ಮ. ಯಾರಾದರೂ ಬಂದು ಪರ್ಯಾಯ ದಾರಿಗಳ ಬಗ್ಗೆ, ಕನಸುಗಳ ಬಗ್ಗೆ, ನಿರ್ಧಾರಗಳ ಬಗ್ಗೆ ಮಾತಾಡಿದಾಗ ಅದು ಅವಳಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತೆ. ಅವಳಿಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ನಾವಿದ್ದೀವಿ ಎಂದು ಒಮ್ಮೆ ಉಸಿರು ತೆಗೆದುಕೊಂಡು ಮತ್ತೆ ಮುಂದುವರೆಸಿದರು. ಇದು ನಮ್ಮ ಕುಟುಂಬದ ವಿಷಯ ಸವಿತಾ. ಹೊರಗಿನವ್ರು ಬಂದು ಒಳ್ಳೆ ಉದ್ದೇಶದಿಂದಲೇ ಮಾತಾಡಿದ್ರು ಅದು ಆ ಹುಡುಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಎಂದರು ಶಶಿಧರ್ ಪಕ್ಕ ಕುಳಿತ ಒಬ್ಬರು. ಸವಿತಾ ನಿಧಾನವಾಗಿ ತಲೆಯಾಡಿಸಿದರು. ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ. ಅವನಿ ಮಿತಿ ಮೀರಿ ಮಾತಾಡಿದರೆ ನಾನು ಅವಳ ಹತ್ರ ಮಾತಾಡ್ತೀನಿ. ಆದರೆ ನಾನೊಂದು ಮಾತು ಹೇಳ್ತೀನಿ, ಅವಳೇನಾದರೂ ಮಾತಾಡಿದರೆ ಅದು ತೊಂದರೆ ಕೊಡೋಕ್ಕಲ್ಲ, ಅದು ಅವಳು ಕಾಳಜಿಯಿಂದ ಬಂದಿರ್ಬೋದು ಅಷ್ಟೇ ಎಂದು ಗಟ್ಟಿಯಾಗಿ ಹೇಳಿದರು. ಶಶಿಧರ್ ಅವರ ಜೊತೆಗಿದ್ದವರು ಪರಸ್ಪರ ಮುಖ ನೋಡಿಕೊಂಡರು. ನಾವಿಲ್ಲಿ ಜಗಳ ಆಡೋಕೆ ಬಂದಿಲ್ಲ ಸವಿತಾ, ಯಾರ ಮೇಲೂ ಕೂಡ ಆರೋಪ ಮಾಡೋಕೆ ಬಂದಿಲ್ಲ. ಆದರೆ ಇಂಥ ಚರ್ಚೆಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು. ನಮಗೆ ಶಾಂತಿ ಬೇಕು ಅಷ್ಟೆ ಎಂದ ಶಶಿಧರ್. ನಮಗೂ ಶಾಂತಿನೇ ಬೇಕು, ನಮಗೂ ಅನಗತ್ಯ ಗೊಂದಲಗಳು ಇಷ್ಟ ಇಲ್ಲ. ಎಲ್ಲೂ ಗೆರೆ ದಾಟ್ತಂದೆ ನಾನು ನೋಡ್ಕೊಳ್ತೀನಿ ಎಂದಿದ್ದರು ಸವಿತಾ. ಶಶಿಧರ್ ಎದ್ದು ನಿಂತ. ನಾವು ಹೇಳಬೇಕಾಗಿದ್ದನ್ನು ಹೇಳಿದ್ದೀವಿ, ನೀವು ಇದನ್ನು ವಿವೇಕದಿಂದ ನಿಭಾಯಿಸ್ತೀರಿ ಅನ್ನೋ ನಂಬಿಕೆ ಇದೆ. ಇದು ಮುಂದೆ ದೊಡ್ಡ ವಿಷಯ ಆಗೋದು ನಮ್ಗೆ ಇಷ್ಟ ಇಲ್ಲ, ಪರಿಣಾಮ ಬೇರೆನೇ ಇರುತ್ತೆ. ಹೊರ ಹೋಗುವ ಮೊದಲು ಅವರೆಲ್ಲರೂ ಬಹಳ ಸ್ಪಷ್ಟವಾಗಿ ಹೇಳಿದರು. ಶಶಿಧರ್ ಮತ್ತು ಅವರ ತಂಡ ಹೋದ ಮೇಲೆ ಸವಿತಾ ಹಾಗೆಯೇ ಸೋಫಾ ಮೇಲೆ ಕುಳಿತು ಬಿಟ್ಟರು. ಮನಸ್ಸು ತುಂಬ ಭಾರವಾಗಿತ್ತು. ಕಣ್ಣಿನಲ್ಲಿ ಒಂದು ರೀತಿಯ ಅಸಹಾಯಕತೆಯ ಆತಂಕವಿತ್ತು. ಅವರಿಗೆ ಅವನಿಯ ಮೇಲೆ ಸಿಟ್ಟಿರಲಿಲ್ಲ, ಆದರೆ ಹಳ್ಳಿಯ ಈ ರಾಜಕೀಯದಲ್ಲಿ ಆ ಮಗು ಸಿಕ್ಕಿ ಹಾಕಿಕೊಂಡಿತ್ತಲ್ಲ ಎಂಬ ಕೊರಗಿತ್ತು.
ಸಂಜೆ 6 ಗಂಟೆಯ ಸುಮಾರಿಗೆ ಆದಿತ್ಯ ಮತ್ತು ಅವನಿ ಇಬ್ಬರು ಏಕಕಾಲಕ್ಕೆ ಮನೆಗೆ ಬಂದಿದ್ದರು. ಇಬ್ಬರ ಮುಖದಲ್ಲೂ ನಗುವಿತ್ತು. ಯಾವುದೋ ವಿಷಯಕ್ಕೆ ತಮಾಷೆ ಮಾಡುತ್ತಾ ಒಳಗೆ ಬಂದರು. ಅಮ್ಮ, ತಿಂಡಿ ಕೊಡು ಬೇಗ, ತುಂಬ ಹಸಿವಾಗ್ತಿದೆ ಎನ್ನುತ್ತಾ ಆದಿತ್ಯ ಒಳಗೆ ಬಂದಿದ್ದ. ಸವಿತಾ ಅವರ ಮುಖವನ್ನೇ ನೋಡುತ್ತಾ ನಿಂತಿದ್ದರು. ಮುಖದಲ್ಲಿ ಎಂದಿನ ಲವಲವಿಕೆ ಇರಲಿಲ್ಲ. ಸರಿ, ನೀವಿಬ್ರು ಮೊದಲು ಫ್ರೆಶ್ ಆಗಿ ಬನ್ನಿ, ನಾನು ಚಹಾ ಮಾಡ್ತೀನಿ ಎಂದರು ಗಂಭೀರವಾಗಿ. ಅವರ ದನಿ ಕೇಳಿಯೇ ಆದಿತ್ಯನಿಗೆ ಏನೋ ವ್ಯತ್ಯಾಸವಿದೆ ಎಂದು ಅನ್ನಿಸಿತು. 10 ನಿಮಿಷದ ನಂತರ ಇಬ್ಬರು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು. ಸವಿತಾ ಚಹಾ ಮತ್ತು ತಿಂಡಿ ತಂದು ಇಟ್ಟರು. ಆದರೆ ಅವರು ಅಲ್ಲಿಂದ ಹೋಗದೆ ಅವರ ಪಕ್ಕದಲ್ಲೇ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡರು. ಆದಿತ್ಯ ಚಹಾದ ಕಪ್ ಎತ್ತಿಕೊಳ್ಳುತ್ತಾ, ಏನಾಯ್ತು ಅಮ್ಮ, ಯಾಕೋ ತುಂಬ ಯೋಚನೆ ಮಾಡ್ತಿದ್ಯಾ, ಯಾರಾದರೂ ಏನಾದರೂ ಅಂದ್ರಾ ಕಾಳಜಿಯಿಂದ ಕೇಳಿದ್ದ. ಸವಿತಾ ಉತ್ತರಿಸಲಿಲ್ಲ. ಅವರು ನೇರವಾಗಿ ಅವನಿಯನ್ನು ನೋಡಿದರು. ಅವನಿ, ನಿನ್ನೆ ಮಧ್ಯಾಹ್ನ ನೀನು ಬ್ಯಾಂಕಿಗೆ ಹೋಗೋ ಮುಂಚೆ ಎಲ್ಲಿಗೆ ಹೋಗಿದ್ದೆ ನೇರವಾಗಿಯೇ ಕೇಳಿದರು. ಅವನಿಯ ಕೈಯಲ್ಲಿದ್ದ ಚಹಾದ ಕಪ್ ಒಂದು ಕ್ಷಣ ನಡುಗಿತು. ಅವಳ ಮುಖದ ಬಣ್ಣ ಬದಲಾಯಿತು. ಗಾಬರಿಯಿಂದ ಅವಳು ಸವಿತಾ ಅವರನ್ನು, ನಂತರ ಆದಿತ್ಯನನ್ನು ನೋಡಿದಳು. ಅದು ಅದು ಅತ್ತೆ, ನಾನು ಎಂದು ಮಾತು ತಡಬಾಡಾಯಿಸಿದಳು. ಆದಿತ್ಯನಿಗೆ ಈಗ ಅನುಮಾನ ಬಂತು. ಅವಳ ಮುಖದ ಭಾವನೆ ನೋಡಿದರೆ ಅವಳು ಏನೋ ಮುಚ್ಚಿಟ್ಟಿದ್ದಾಳೆ ಎಂದು ಅವನಿಗೆ ಖಾತ್ರಿಯಾಯಿತು. ಅವನಿ, ಅಮ್ಮ ಕೇಳ್ತಿದಾರಲ್ವಾ, ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ಆದಿತ್ಯ ಧ್ವನಿಯನ್ನು ಸ್ವಲ್ಪ ಗಟ್ಟಿ ಮಾಡುತ್ತಾ ಕೇಳಿದ್ದ. ಅವನಿ, ನಿಂಗೆ ಮನೆ ಮಗಳ ಸ್ಥಾನ ಕೊಟ್ಟಿದ್ದೀನಿ. ಅತ್ತೆ ಸೊಸೆ ಸಂಬಂಧ ನಮಗಿಲ್ಲ. ಆದರೆ ನೀನು ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಂಡು ನಮ್ಗೆ ಹೇಳ್ದೆ ಹಾಗೆ ಪಾರ್ವತಿ ಮನೆಗೆ ಹೋಗಿ ಸರಿನಾ ಮಗಳೇ ಎಂದರು ಸವಿತಾ ಬೇಸರದಿಂದ. ಏನು, ರಾಧಾ ಮನೆಗೆ ಹೋಗಿದ್ಲ ಇವಳು? ಆದಿತ್ಯ ಆಘಾತದಿಂದ ಎದ್ದು ನಿಂತ. ನೀನು ರಾಧಾ ಮನೆಗೆ ಯಾಕೆ ಹೋಗಿದ್ದೆ ಅವನಿ? ಅಲ್ಲಿಗೆ ಹೋಗಿ ಏನು ಮಾತಾಡಿದ್ಯಾ ಎಂದ. ಅವನಿ ಹೆದರಿ ಕಣ್ಣೀರು ಹಾಕುತ್ತಾ, ಆದಿತ್ಯ, ಅದು ರಾಧಾ ಮದುವೆ ಬಗ್ಗೆ, ಅವಳಿಗೆ ಓದಬೇಕಂತ ಆಸೆ ಇತ್ತು ಎಂದು ವಿವರಿಸಲು ಮುಂದಾದಳು. ಸವಿತಾ ಆದಿತ್ಯನ ಕಡೆ ಕೈ ತೋರಿಸಿ ಸಮಾಧಾನಪಡಿಸಿದರು. ನಂತರ ಅವನಿಯ ಹತ್ತಿರ ಬಂದು ಅವಳ ಕೈ ಹಿಡಿದು ಕುಳಿತರು. ನೋಡು ಅವನಿ, ನಾನು ಹಿಂಗೆ ಅತ್ತೆಯಾಗಿ ಹೇಳ್ತಾ ಇಲ್ಲ, ಅಮ್ಮ ಹಾಗೆ ಹೇಳ್ತಾ ಇದ್ದೀನಿ. ನೀನು ಅವ್ರ ಮನೆಗೆ ಹೋಗಿ ಹೇಳಿರೋ ಪ್ರತಿಯೊಂದು ಮಾತು 100% ಸತ್ಯ ಮಗಳೇ. ಆ ಹುಡುಗಿ ಓದಬೇಕು ಅನ್ನೋದು ನಿನ್ನ ಆಸೆ, ಆದರೆ ಅದು ಅವ್ರ ಮನೆ ವಿಚಾರ ಅಲ್ವಾ, ಅವರೇ ನಿರ್ಧಾರ ತಗೊಳ್ತಾರೆ ಎಂದು ಒಮ್ಮೆ ಸವಿತಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ನಂತರ ಆದಿತ್ಯನ ಕಡೆ ತಿರುಗಿ, ಇವತ್ತು ಬೆಳಗ್ಗೆ ಶಶಿಧರ್ ಅಣ್ಣ ಮನೆಗೆ ಬಂದಿದ್ದ. ಅವ್ರ ಜೊತೆಗೆ ಊರಿನ ಇನ್ನಿಬ್ಬರು ಹಿರಿಯರು ಇದ್ದರು. ಅವರಿಗೆ ಅವನಿ ಮಾತುಗಳು ಇಷ್ಟ ಆಗಿಲ್ಲ. ಹಳ್ಳಿ ಅಂದಮೇಲೆ 100 ಕಟ್ಟುಪಾಡುಗಳಿರುತ್ತೆ. ನಾವು ಒಳ್ಳೇದು ಮಾಡೋಕೆ ಹೋದರೂ ಅದು ಅಲ್ಲಿ ಬೇರೆ ಅರ್ಥ ಕೊಡುತ್ತೆ. ಇವಳು ಹೋಗಿ ಅವ್ರ ಮನೆ ವಿಷಯದಲ್ಲಿ ಮಾತಾಡಿದ್ದು ಅವ್ರಿಗೆ ಸಿಟ್ಟು ತರಿಸಿದೆ. ಎಚ್ಚರಿಕೆ ಥರನೇ ಮಾತಾಡಿ ಹೋದ್ರು ಎಂದರು ಬಹಳ ನೋವಿನಿಂದ. ಆದಿತ್ಯನಿಗೆ ಶಶಿಧರನ ಹೆಸರನ್ನು ಕೇಳಿಯೇ ಸಿಟ್ಟು ನೆತ್ತಿಗೇರಿತು. ದವಡೆ ಬಿಗಿದಿತ್ತು. ನಿಂಗೆ ಎಷ್ಟು ಸಲ ಹೇಳಬೇಕು ಅವನಿ, ಈ ಹಳ್ಳಿ ರಾಜಕೀಯ ನಿಂಗೆ ಅರ್ಥ ಆಗಲ್ಲ. ನೀನು ಯಾಕೆ ಅಲ್ಲಿಗೆ ಹೋಗಿ ಅವ್ರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೆ ಗದರಿಸಿದ. ಸವಿತಾ ಆದಿತ್ಯನ ಹೆಗಲ ಮೇಲೆ ಕೈ ಇಟ್ಟು ಅವನನ್ನು ಸುಮ್ಮನಿರಿಸಿದರು. ಆದಿತ್ಯ, ಸಾಕ್ ಮಾಡು, ಅವಳು ಮಾಡಿದ ತಪ್ಪಲ್ಲ. ಅವಳಿಗೆ ರಾಧಾ ಅಂದರೆ ಪ್ರೀತಿ, ಅವಳ ಕನಸುಗಳ ಬಗ್ಗೆ ಕಾಳಜಿ ಇದೆ. ಆ ಮಗು ಅಷ್ಟು ಚೆನ್ನಾಗಿ ಓದ್ತಾಳೆ ಅಂದಾಗ ಸುಮ್ಮನೆ ಕೂರೋಕೆ ಅವಳ ಮನಸ್ಸು ಒಪ್ಪಿಲ್ಲ ಅಷ್ಟೇ ಎಂದು ಹೇಳಿದವರು ಅವನಿಯ ಕಡೆ ತಿರುಗಿ, ಅವನಿ, ನಾನು ಹಿಂಗೆ ಬೈತಿಲ್ಲ ಮಗಳೇ, ಆದರೆ ನಾವೇ ಕೊಚ್ಚೆ ಕಲ್ಲು ಹಾಕಿ ಮೈಮೇಲೆ ಸಿಡಿಸ್ಕೊಳ್ಳೋದು ಯಾಕೆ ಅಂತ. ಶಶಿಧರ್ನಂಥವ್ರ ಜೊತೆ ಮಾತಾಡೋದು ಸರಿ ಬರಲ್ಲ. ನಿನ್ನ ಒಳ್ಳೆ ಉದ್ದೇಶ ಈ ಜನರಿಗೆ ಅರ್ಥ ಆಗಲ್ಲ ಎಂದರು. ಆದಿತ್ಯ ಆದರೂ ಸಮಾಧಾನವಾಗಲಿಲ್ಲ. ಅಮ್ಮ, ನೀನು ಹೀಗೆ ಸಪೋರ್ಟ್ ಮಾಡಿದರೆ ಇವಳು ಇನ್ನೂ ಏನೇನೋ ಮಾಡ್ತಾಳೆ, ನಮಗೇನನ್ನೂ ಹೇಳಲ್ಲ ಎಂದು ಜೋರಾಗಿ ಹೇಳಿದವ ತನ್ನ ರೂಮಿನ ಕಡೆಗೆ ಹೋದ. ಅವನಿಯ ಕಣ್ಣಂಚು ಒದ್ದೆಯಾಗಿತ್ತು. ಅವನು ಹೋದ ತಕ್ಷಣ ಜೋರಾಗಿ ಅಳತೊಡಗಿದಳು. ಅತ್ತೆ, ನನ್ನ ಉದ್ದೇಶ ಕೆಟ್ಟದ್ದಿರಲಿಲ್ಲ ಅತ್ತೆ. ಅತ್ತೆ, ಅವರನ್ನು ಹೇಗೆ ಸಮಾಧಾನ ಮಾಡೋದು ಈಗ? ಮತ್ತೂ ಜೋರಾಗಿ ಅಳಲು ಶುರು ಮಾಡಿದಳು. ಗೊತ್ತು ಅವನಿ, ನೋಡು, ಇಲ್ಲಿ ನೋಡು ಎಂದು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ ಸವಿತಾ, ನೀನು ಹೀಗೆ ನಮ್ಗೆ ಯಾರಿಗೂ ಹೇಳದೆ ಅಲ್ಲಿಗೆ ಹೋಗಬಾರ್ದಿತ್ತು. ಅದು ತಪ್ಪಲ್ವಾ? ಅದಕ್ಕೆ ಆದಿತ್ಯಂಗೂ ಬೇಜಾರಾಗಿದೆ. ಆ ಶಶಿಧರ ಸರಿ ಇಲ್ಲ. ಈಗೇನೋ ನಮ್ಮ ಮನೆಗೆ ಬಂದು ಮಾತಾಡಿದ್ದಾನೆ, ಆದರೆ ಯಾವಾಗಲೂ ಹೀಗಿರೋದಿಲ್ಲ. ಆದಿತ್ಯನಿಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನಿಗೆ ಕೋಪ ಬಂದಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಸರಿಯಾಗ್ತಾನೆ, ನೀನು ಹೋಗು ಎಂದು ಅವಳನ್ನು ರೂಮಿಗೆ ಕಳುಹಿಸಿದರು ಸವಿತಾ. ಅವನಿ ರೂಮಿಗೆ ಬಂದ ತಕ್ಷಣ ಆದಿತ್ಯ ಬಾಗಿಲು ಹಾಕಿದ್ದ. ಅವನಿ ಬೆಚ್ಚಿ ಬಿದ್ದಳು. ಅವಳನ್ನು ಎಳೆದು ತಂದು ಮಂಚದ ಮೇಲೆ ಕುಳ್ಳಿರಿಸಿದ. ಹೇಳು ಅವನಿ, ನಿನ್ನೆ ನೀನು ಏನೋ ಹೇಳೋಕೆ ಹಿಂಜರಿತಾ ಇದೆಯಲ್ಲ, ಇದೇ ವಿಷಯನ ಅದು ಎಂದ. ಅವನಿ ಮೆಲ್ಲಗೆ ತಲೆಯಲ್ಲಾಡಿಸಿದಳು. ಹಾಗಾದರೆ ಹೊಟ್ಟೆ ನೋವು ಅಂತ ಹೇಳಿದ್ದು ಅದು ಕೂಡ ನಾಟಕ ಅಲ್ವಾ ಗಂಭೀರವಾಗಿ ಕೇಳಿದ್ದ. ಅವನಿ ತಲೆ ತಗ್ಗಿಸಿಯೇ ಎಂದಿದ್ದಳು. ಆದಿತ್ಯನ ಕೋಪ ನೆತ್ತಿಗೇರಿತ್ತು. ಏಯ್,
ಬೇಕಿತ್ತ ನಿಂಗೆ ಇದೆಲ್ಲ? ನಾನು ನಿಂಗೆ ಹೇಳಿದ್ದೆ ಅಲ್ವಾ, ನಂಗೆ ಹೇಳ್ದೆ ಯಾವುದೇ ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡ ಅಂತ. ಅಷ್ಟು ಚೆನ್ನಾಗಿ ಗಿಣಿಗೆ ಹೇಳಿದ ಥರ ಹೇಳಿದ್ದೀನಿ. ಆದರೂ ನಿಂಗೆ ಅರ್ಥ ಆಗಲಿಲ್ವಾ? ಇನ್ನು ಹೇಗೆ ಹೇಳಬೇಕೆ ನಿಂಗೆ ಎಂದು ಗದರಿಸಿದ. ಅದು ಆದಿತ್ಯ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಎಂದು ಮಾತನಾಡಲು ಶುರು ಮಾಡಿದ ತಕ್ಷಣ, ಮುಚ್ಚೆ ಬಾಯಿ, ಯಾವಾಗ ಬಾಯಿ ಬಿಡಬೇಕು ಅವಾಗ ನೀನು ಮಾತಿರಲಿಲ್ಲ. ಈಗೇನು ಮಾತಾಡಿ ಸಾಬೀತು ಮಾಡೋದಿದೆ? ಮಾಡೋದೆಲ್ಲ ಮಾಡಿದೀಯ. ನಿಂಗೆ ಹೇಳೋದು ವೇಸ್ಟ್. ನಿಂಗೆ ನಿನ್ನ ಹಠ ಮುಖ್ಯ, ನಾವ್ಯಾರೂ ಮುಖ್ಯ ಅಲ್ಲ ಎಂದ ತಕ್ಷಣ, ಆದಿತ್ಯ ಹಾಗೆಲ್ಲ ಹೇಳಬೇಡಿ ಪ್ಲೀಸ್, ನಂಗೆ ನೋವಾಗುತ್ತೆ ಎಂದಳು. ನಂಗೆ ನೋವಾಗಲ್ವಾ? ನೋವಾಗಲ್ವೇನೆ? ಈಗ ನೀನು ಮಾಡಿ ಸರಿ ಅಂತ ನಿಂಗೆ ಅನ್ಸುತ್ತಾ? ಹೇಳು, ಹೇಳೆ, ಈಗ ಬಾಯ್ ಬಿಡು, ಸುಮ್ಮನೆ ಇರಬೇಡ ಎಂದ ದವಡೆ ಬಿಗಿ ಹಿಡಿದು. ಇಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸಿದಳು. ತಲೆ ಕೊಡವಿಕೊಂಡ ಆದಿತ್ಯ, ನಿಂಗೆ ಹೇಳಿ ಪ್ರಯೋಜನ ಇಲ್ಲ, ಮಾತಾಡಬೇಡ ಇನ್ನೀನು ಎನ್ನುತ್ತಾ ಅಲ್ಲಿಂದ ಹೊರನಡೆದ. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.